Hey champions, ready for the challenge? Challenge ready agidre first comment madri. Yes, I am anta. And challenges for 60 days definitely, but if you are also ready to improve, sir, ನಾನು at any condition and second preparatoryನ ಇನ್ನೂ ಚೆನ್ನಾಗಿ ಮಾಡ್ತೀನಿ, ಐ ಆಮ್ ಟೇಕಿಂಗ್ ದಿಸ್ ಆ್ಯಸ್ ಎ ಚಾಲೆಂಜ್ ಅಂತಲೂ ಇದ್ದರೆ ಕಮೆಂಟ್ ದಟ್ ಆಲ್ಸೋ. ಸೊ ಒಂದು 60 ಡೇಸ್ ಆ್ಯಂಡ್ ಈ 60 ಡೇಸಲ್ಲಿ ಇಟ್ಸ್ ನಾಟ್ ಜಸ್ಟ್ ಫೋಕಸಿಂಗ್ ಆನ್ ಯರ್ ಫೈನಲ್ ಎಕ್ಸಾಮ್ಸ್. ಎಸ್, ಡೆಫಿನೆಟ್ಲಿ ತಲೆಯಲ್ಲಿ ಫೈನಲ್ ಎಕ್ಸಾಮ್ ಇದ್ದೇ ಇದೆ ಆ್ಯಂಡ್ ಇರಲೇಬೇಕು, ಬಟ್ ಯು ಶುಡ್ ಆಲ್ಸೋ ನಾಟ್ ನೆಗ್ಲೆಕ್ಟ್ ಸೆಕೆಂಡ್ ಪ್ರಿಪ್ರೇಟ್ರಿ. ಯಾಕೆ ಸರ್? ಸೊ ಈಗ ನೀವು ಫಸ್ಟ್ ಪ್ರಿಪ್ರೇಟ್ರಿಲಿ ಏನು ಮಿಸ್ಟೇಕ್ ಮಾಡಿರ್ತೀರಲ್ಲ, ಸೊ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ಸೊ ಹೆಂಗೆ ಏನು ಹೇಳ್ತೀನಿ. ಸೊ ಯಾವುದನ್ನು ಹೆಂಗೆ ಫೋಕಸ್ ಮಾಡೋದಾಯಿತು, ಅಥವಾ ನೆಕ್ಸ್ಟ್ ಓವರ್ಕಮ್, ಈಗ ಭಯ ಇತ್ತು ಅಂದರೆ ಅದನ್ನು ಹೆಂಗೆ ಓವರ್ಕಮ್ ಮಾಡೋದಾಯಿತು ಎಲ್ಲ ನೋಡೋಣ. 66 ಡೇಸ್ ಆ್ಯಕ್ಚುಲಿ, ಬಟ್ ಅಲ್ಲಿ ಇಲ್ಲಿ ಅದು ಇದು ಅಂತ ಹೋದರೆ 60 ಡೇಸ್. ಓಕೆ, ಸೊ ಪ್ರಿಪ್ರೇಟ್ರಿ 1 ಪೋಸ್ಟ್ ಮಾರ್ಟಮ್ ಮಾಡಬೇಕು. ಏನೇನು ತಪ್ಪು ಮಾಡಿದ್ದೀರಾ, ಎಲ್ಲೆಲ್ಲಿ ಏನೇನಾಗಿದೆ, ಎಲ್ಲಿ ಹುಡುಕಬೇಕೋ ಇಲ್ಲೋ, ಐಡೆಂಟಿಫೈ ಮಾಡಬೇಕೋ ಇಲ್ಲೋ, ಸೊ ಮಾಡಲೇಬೇಕು. ಸೊ ಸಿಲ್ಲಿ ಮಿಸ್ಟೇಕ್ ಏನೇನು ಮಾಡಿದ್ದೀರಾ? ಫಸ್ಟು ಕ್ಯಾಲ್ಕುಲೇಷನ್ ಎರರ್ಸ್. ಈಗ ಮ್ಯಾಥ್ಸಲ್ಲಿ ಏನೋ ಫಾಸ್ಟಾಗಿ ಮಾಡ್ಬೇಕಾದ್ರೆ ಕ್ಯಾಲ್ಕುಲೇಷನ್ ಎರರ್ ಆಯಿತು, ಅಥವಾ ಇನ್ನೊಂದು ಕಡೆ ಏನೋ ವ್ಯಾಲ್ಯೂ ತೊಗೊಂಡಿಲ್ಲ. ಫಿಸಿಕ್ಸಲ್ಲಿ ಏನೋ ಈಗ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇತ್ತು, ಅದು ಕರೆಕ್ಟಾಗಿ ಸಾಲ್ವ್ ಮಾಡಿಲ್ಲ. ಸೊ ಅದೆಲ್ಲ ಕ್ಯಾಲ್ಕುಲೇಷನ್ ಎರರ್ಸ್ ಎಲ್ಲೆಲ್ಲಿ ಮಾಡಿದ್ದೀರಾ ಚೆಕ್ ಮಾಡಿರಿ. ಸೊ ನೆಕ್ಸ್ಟ್ ಟೈಮ್ ಅದು ಆಗಬಾರ್ದು. ಓಕೆ, ಈಗ ಲೇಬ್ಲಿಂಗು. ಸೊ ಡಯಾಗ್ರಾಮ್ಸ್ ಡ್ರಾ ಮಾಡಬೇಕಾದ್ರೆ ಈಗ ಬಯಾಲಜಿಲಿ ಏನೋ ಡಯಾಗ್ರಾಮ್ ಡ್ರಾ ಮಾಡ್ತಿರ್ತೀರ, ಏನೋ ಲೇಬ್ಲಿಂಗ್ ಮಿಸ್ ಆಯಿತು. ಯಾಕೆ ಮಿಸ್ ಆಯಿತು? ಸೊ ವಾಸ್ ಇಟ್ ನಿಮ್ಗೆ ಗೊತ್ತಿರಲಿಲ್ಲ ಅಂತನೋ, ಅಥವಾ ಎಕ್ಸಾಮ್ ಭಯ ಅಲ್ಲೋ, ಏನಾಯಿತು? ಯು ಹ್ಯಾವ್ ಟು ಗೋ ಥ್ರೂ, ಅಂದರೆ ಒಂದು ಸಲ ರಿವಿಸಿಟ್ ಮಾಡಲೇಬೇಕು. ನೆಕ್ಸ್ಟು ಯಾವುದೋ ಒಂದು ಆನ್ಸರು ಫುಲ್ ಬರೆಯೋಕ್ಕಾಗಿಲ್ಲ. ಯಾಕೆ? ನಿಮ್ಗೆ ಆ ಮೂಮೆಂಟಲ್ಲಿ ಅದು ಗೊತ್ತಾಗ್ತಿರ್ಲಿಲ್ವೋ, ಗೊತ್ತೇ ಇರಲಿಲ್ವೋ, ಅಥವಾ ಕನ್ಫ್ಯೂಷನ್ ಆಯಿತು, ಅಥವಾ ಬರೆಯೋದಕ್ಕೆ ನಿಮಗೆ ಟೈಮ್ ಸಾಕಾಗಿಲ್ವೋ, ಏನಕ್ಕೆ? ಅಥವಾ ನೀವೇ ಬಿಟ್ರಾ ಲಾಸ್ಟಿಗೆ ಬಂದು ಬರೆಯೋಣ ಅಂತ, ಏನಕ್ಕೆ? ನೆಕ್ಸ್ಟು ಪ್ಯಾನಿಕ್ ರೆಸ್ಪಾನ್ಸಸ್. ನನಗೆ ಗೊತ್ತಿತ್ತು ಬಟ್ ತಪ್ಪು ಮಾಡಿದೆ. ಸೊ ಇದೆಲ್ಲ ಯು ಶುಡ್ ನೋ. ಇದು ಏನು ಮಾಡಬೇಕು? ಐ ವಿಲ್ ನಾಟ್ ರಿಪೀಟ್ ದಿಸ್ ಮಿಸ್ಟೇಕ್ಸ್ ಫಾರ್ ದ ಸೆಕೆಂಡ್ ಪ್ರಿಪ್ರೇಟ್ರಿ. ಸೊ ಈ ಮಿಸ್ಟೇಕ್ಸ್ನ ಹೆಂಗೆ ಕರೆಕ್ಟ್ ಮಾಡ್ಕೊಳೋದು? ಸೊ ಈಗ ಫಸ್ಟ್ ಪ್ರಿಪ್ರೇಟ್ರಿ ಪೇಪರ್ ತೊಗೊಳ್ರಿ, ಒಂದು ರೆಡ್ ಪೆನ್ ತೊಗೊಳ್ರಿ. ಸೊ ನಿಮಗೆ ಯಾವ ಕ್ವಶನ್ಸು ಬರ್ತಿತ್ತು ಅಥವಾ ಬರ್ತೇನಾ ಇರಲಿಲ್ಲ, ರೌಂಡ್ ಮಾಡ್ಕೊಳ್ರಿ, ಚೆಕ್ ಮಾಡಿರಿ. ಆ ಕಾನ್ಸೆಪ್ಟೇ ನನಗೆ ಗೊತ್ತಾಗ್ತಿಲ್ವಾ, ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಇಲ್ಲ ನನಗೆ ಆ ಕ್ವಶನ್ ಅಷ್ಟೇ ಗೊತ್ತಾಗ್ತಿರ್ಲಿಲ್ವಾ, ಕ್ವಶನ್ನ ಚೆಕ್ ಮಾಡಿರಿ. ಅದ್ರ ಸಿಮಿಲರ್ ಕ್ವಶನ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಚೆಕ್ ಮಾಡಿರಿ. ಓಕೆ, ಐಡೆಂಟಿಫೈ ಚಾಪ್ಟರ್ಸ್ ದಟ್ ನೀಡ್ ಒನ್ ಮೋರ್ ಕ್ಲಿಯರ್ ರಿವಿಷನ್. ಈ ಕೆಲವೊಂದು ಚಾಪ್ಟರ್ಸು ನನಗೆ ಗೊತ್ತಿರತ್ತೆ, ಸೊ ನನಗೆ ಫುಲ್ ರಿವಿಷನ್ ಏನು ಬೇಕಿಲ್ಲ. ಜಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸಲ ನೋಡಿಕೊಂಡ್ರು ದಟ್ ಈಸ್ ಸಫಿಷಿಯೆಂಟ್. ಅಂದರೆ ಅದನ್ನು ಟೆಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಯಾವ ಚಾಪ್ಟರು ನನಗೆ ತುಂಬ ಕಾಡ್ತಾ ಇದೆ, ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿಲಿ ನ್ಯೂಮರಿಕಲ್ ಬರುತ್ತಪ್ಪ, ಡೆಫಿನಿಷನ್ಸ್ ಬರುತ್ತಪ್ಪ, ಇನ್ನೊಂದು ಎಲ್ಲಿಂದನೋ ಅಪ್ಲಿಕೇಶನ್, ಅಂದರೆ ಈಗ ಟಂಗ್ಸ್ಟನ್ ಅಪ್ಲಿಕೇಶನ್ ಅಂತ ಕೇಳ್ಬೋದು, ಫಿಲಮೆಂಟ್ ಕೇಳ್ಬೋದು, ಇನ್ನೊಂದು ಸೀರೀಸು ಪ್ಯಾರಲ್ಲು. ನನಗೆ ಅಷ್ಟು ಕ್ಲಿಯರ್ ಇಲ್ಲ. ಚೆಕ್ ಮಾಡಿರಿ, ಇನ್ನೊಂದು ಸಲ ಚೆಕ್ ಮಾಡಿರಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಕಮೆಂಟ್ ನಿಮಗೆ ನೆಕ್ಸ್ಟ್ ಚಾಪ್ಟರು ಒನ್ ಶಾರ್ಟು ಯಾವುದು ಬೇಕು ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಸೊ ಕಾನ್ಸೆಪ್ಟ್ಲೆಸ್ ಕ್ವಶನ್ಸು ಯಾವ್ದು ಬೇಕು ಕಮೆಂಟ್ ಮಾಡೋದು ಮರಿಬೇಡ್ರಿ. ಫೈನ್. ಸೊ ಟಾರ್ಗೆಟೆಡ್ ಒನ್ ಶಾರ್ಟ್ಸ್ ಫಾರ್ ಎ ವೀಕ್ ಟಾಪಿಕ್ಸ್, ಅದನ್ನು ಚೆಕ್ ಮಾಡಿಕೊಡ್ರಿ. ಟಾಪರ್ಸ್ ಆರ್ ಮೇಡ್ ಬೈ ಕರೆಕ್ಟಿಂಗ್ ಸ್ಮಾರ್ಟರ್, ನಾಟ್ ಬೈ ರೀಡಿಂಗ್ ಮೋರ್. ಜಾಸ್ತಿ ಓದೋದ್ರಿಂದ ಅಲ್ಲ. ಸೊ ಅವ್ರ ಮಿಸ್ಟೇಕ್ಸ್ ಏನಿದೆ ಅದನ್ನು ಕರೆಕ್ಟ್ ಮಾಡೋದ್ರಿಂದನೇ ಸೊ ಟಾಪರ್ಸ್ ಆಗೋದು. ಓಕೆ, ಓದ್ತೀನಿ ಇಷ್ಟೋತ್ತೀನಿ ಅಲ್ಲ. ಫೈನ್. ಸೊ 15 ಡೇಸ್ ಸ್ಪ್ರಿಂಟ್, January 12 to 27, 15 ದಿನ. ಸೊ 15 ದಿನ ಅಂದರೆ 14 ದಿನ ಅಂತ ಇಟ್ಕೊಳ್ಳಿ. ಸೊ ಫಾರ್ 14 ಡೇಸ್ ಅಟ್ ಎನಿ ಕಂಡೀಷನ್ ಯು ಹ್ಯಾವ್ ಟು ಕವರ್ 1 ಚಾಪ್ಟರ್ ಸೈನ್ಸ್, 1 ಚಾಪ್ಟರ್ ಮ್ಯಾಥ್ಸ್, ಸೊ ಸೋಷಲ್ 2 ಚಾಪ್ಟ್ರು, ಸೊ ಲ್ಯಾಂಗ್ವೇಜಸ್ಸು ಅಟ್ ಎನಿ ಕಂಡೀಷನ್. ಅದಕ್ಕೆ ಸೊ ನಿಮಗೆ ವೀಕ್ ಟಾಪಿಕ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಅಲ್ಲಿ ನಿಮ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ರಿವಿಷನ್ ಬೇಕಿರೋದನ್ನ ಕಮ್ಮಿ ಟೈಮ್ ಮಾಡ್ಕೋಬೋದು. ಸೊ ಹೆಂಗೆ ಏನು? ಸೊ ಮಾರ್ನಿಂಗ್ ಏನು, ಆಫ್ಟರ್ನೂನ್ ಏನು, ಈವ್ನಿಂಗ್ ಏನು, ಸೊ ಸೆಕೆಂಡ್ ಡೇ ಏನು ಮಾಡೋದು, ಥರ್ಡ್ ಡೇ ಏನು ಮಾಡೋದು, ವೀಕೆಂಡ್, ನೆಕ್ಸ್ಟ್ ಒಂದು ವೀಕೆಂಡ್ ಬರುತ್ತೆ. ಐ ಹ್ಯಾವ್ ಇಟ್ ಫಾರ್ ಕಂಪ್ಲೀಟ್ಲಿ. ಬೇಕಾ? ಕಮೆಂಟ್ ಮಾಡಿರಿ, ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇದು ಬೇಕು, ಅಷ್ಟು ಬೇಕು ಅಂದರೆ. ಓಕೆ, ಸೊ ಇಲ್ಲಿ ನಾನು ಅಷ್ಟು ಹೇಳೋಕ್ಕೋಗಲ್ಲ. ಫೈನ್. ಸೊ ಕ್ಯಾಟಗರಿ ಮಾಡಬೇಕು. ಒಂದು ಕ್ಯಾಟಗರಿ ಎ ರೆಡ್ ಝೋನು, ಇನ್ನೊಂದು ಗ್ರೀನ್ ಝೋನು. ಸೊ ಏನು ಮಾಡ್ತೀರಾ? ಸ್ಟಾಪ್ ಸೇಯಿಂಗ್ ಹ್ಯಾವ್ ಟು ಸ್ಟಡಿ ಎವ್ರಿಥಿಂಗ್. ಅಲ್ಲ, ಹೇಳೋದ್ನಲ್ಲ, ದಿಸ್ ಇಸ್ ನಾಟ್ ದಟ್ ಟೈಮ್. ನಿಮಗೆ ಅಷ್ಟು ಟೈಮ್ ಇಲ್ಲ. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ದ ವೀಕ್ ಟಾಪಿಕ್ಸ್.
ವೀಕ್ ಟಾಪಿಕ್ಸ್. ಸೊ ಏನು ಮಾಡೋದು, ರೆಡ್ ಝೋನ್ ಚಾಪ್ಟರ್ಸ್ ದಟ್ ಸ್ಕೇರ್ ಯು, ಯಾವ್ದು ಭಯಪಡಿಸತ್ತೆ, ನೀವು ಯಾವ್ದು ಅವಾಯ್ಡ್ ಮಾಡ್ತಿದ್ದೀರಾ, ಈಗ ಅವಾಯ್ಡ್ ಮಾಡೋಂಗೆ ಇಲ್ಲ. ಯು ಶುಡ್ ನಾಟ್ ಎಟ್ ಆಲ್ ಅವಾಯ್ಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಈಗ ಅವಾಯ್ಡ್ ಮಾಡ್ತೀರಾ, ನೆಕ್ಸ್ಟ್ ಕಷ್ಟ ಆಗುತ್ತೆ. ಸೊ ತೊಗೊಳ್ಳಿ, ಏನಾಗಲ್ಲ. ಸೊ ಯು ಸ್ಟಿಲ್ ಹ್ಯಾವ್ ಟೈಮ್, ಸೊ ಟೇಕ್ ಇಟ್ ನೌ, ಇಫ್ ನಾಟ್ ಆಗಲ್ಲ ಮುಂದೆ. ಸೊ ವಾಚ್ ಒಂದು ಫುಲ್ ಶಾರ್ಟ್ ವೀಡಿಯೋ ನೋಡ್ಕೊಳ್ಳಿ, ಒಂದು ಶಾರ್ಟ್ ನೋಡಿ. ನೆಕ್ಸ್ಟ್ ಸಾಲ್ವ್ ಇಂಪಾರ್ಟೆಂಟ್ ಕ್ವಶನ್ಸು. ಈಗ ಯಾಕೆ ಹೇಳ್ತೀನಿ ಇಂಪಾರ್ಟೆಂಟ್ ಅಂದರೆ ಈಗ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ತೊಗೊತೀರಾ. ಸೊ ದೆರ್ ಇಸ್ ಹೈಯರ್ ಚಾನ್ಸಸ್ 5 ಮಾರ್ಕ್ಸ್ ಬರೋದಾ, ಹೌದೋ ಇಲ್ಲೋ? ಸೊ ಅಲ್ಲಿ 3 ಮಾರ್ಕ್ಸ್ ಕ್ವಶನು ಒಂದು ಚಿಕ್ಕ ಕ್ವಶನ್ಸು, ಅಥವಾ 2 ಮಾರ್ಕ್ಸ್ ಕ್ವಶನು. ಓಕೆ, 2 ಮಾರ್ಕ್ಸು ಬರುತ್ತೆ, ಬರಲ್ಲ ಅಂತಲ್ಲ. ಸೊ 5 ಮಾರ್ಕ್ಸು ನಿಮಗೆ ಕಷ್ಟ ಆಗ್ತಿದ್ರೆ ಯು ಕ್ಯಾನ್ ಫೋಕಸ್ ಆನ್ ದಟ್. ಈಗ 1 ಮಾರ್ಕ್ಸ್ ಏನು ಬರುತ್ತೆ, ಫಾರ್ಮುಲಾ ಬೇಸ್ಡು, ಅಥವಾ ಇನ್ನೊಂದೇನೋ ಡೈರೆಕ್ಟಾಗಿ ಸರ್ಫೇಸ್ ಏರಿಯಾ ಕಂಡುಹಿಡೀರಿ, ಅಥವಾ ಫಾರ್ಮುಲಾ ಏನು ಬರೀರಿ, ಸಿಂಪಲ್ ಆಗಿರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಫಾರ್ 1 ಮಾರ್ಕ್ಸ್. 5 ಮಾರ್ಕ್ಸ್ ನೀವು ಸಾಲ್ವ್ ಮಾಡಿರಿ, ಆಮೇಲೆ ಯಾವುದೇ ಡಿಫಿಕಲ್ಟ್ ಕ್ವಶನ್ ಕೊಟ್ಟರು ನೀವು ಸಾಲ್ವ್ ಮಾಡೋಂಗಿರ್ತೀರ. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ 5 ಮಾರ್ಕ್ಸ್. ಸೊ ಅದನ್ನು ಸಾಲ್ವ್ ಮಾಡಿ. ಇಲ್ಲ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸು ಯು ಹ್ಯಾವ್ ಟು ಸಾಲ್ವ್, ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಯು ಹ್ಯಾವ್ ಟು ಸಾಲ್ವ್ ಅಡಿಷ್ನಲ್ ಕ್ವಶನ್ಸ್. ಸೊ ಅದ್ರ ಮೇಲೆ ಫೋಕಸ್ ಮಾಡಿರಿ. ನೆಕ್ಸ್ಟು ಸೊ ಪರ್ಫೆಕ್ಷನ್ ಅಲ್ಲ, ನಿಮಗೆ ಅಟ್ಲೀಸ್ಟ್ ಆ ಡಿಫಿಕಲ್ಟ್ ಚಾಪ್ಟರ್ಸ್ ಫೆಮಿಲಿಯರ್ ಆಗಬೇಕು. ಸೊ ನಾನು ಅಲ್ಲಿ ಫುಲ್ ಪರ್ಫೆಕ್ಟ್ ಮಾಡ್ಕೊತೀನಿ, ನನಗೆ ಯಾವ್ದು ಕಷ್ಟ ಇದೆ ಅದು ಫುಲ್ ಪರ್ಫೆಕ್ಟ್ ಮಾಡ್ಕೊತೀನಿ. ಓಕೆ, ಇಫ್ ಯು ಹ್ಯಾವ್ ದ ಟೈಮ್. ನನಗೆ ಬೇರೆ ಎಲ್ಲ ಚಾಪ್ಟರ್ಸ್ ಗೊತ್ತು, ಯಾವುದೋ ಒಂದು ಚಾಪ್ಟರ್ ಗೊತ್ತಿಲ್ಲಪ್ಪ, ನನಗೆ ಅದಕ್ಕೆ ತುಂಬ ಕಾಡ್ತಿದೆ, ಫೈನ್, ಗಿವ್ ಟೈಮ್ ಫಾರ್ ಇಟ್, ಬಿಕಾಸ್ ಯು ನೋ ದ ರೆಸ್ಟ್, ದಟ್ ಈಸ್ ಫೈನ್. ನನಗೇನೂ ಗೊತ್ತಿಲ್ಲ, ನನಗೆ ಓಕೆ ಈಗ ಸೈನ್ಸು 13 ಚಾಪ್ಟರ್ಸ್ ಇದೆ, 6 ಚಾಪ್ಟರ್ ಗೊತ್ತು, ಇನ್ನೂ 7 ಚಾಪ್ಟರ್ ಗೊತ್ತಿಲ್ಲ, ಅವಾಗ ನಾನು ಫುಲ್ ಟೈಮ್ ಕೊಟ್ಟು ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಯು ಹ್ಯಾವ್ ಟು ಡಿಸೈಡ್. ದಿಸ್ ಇಸ್ ನಾಟ್ ದ ಸೇಮ್ ಫಾರ್ ಎವ್ರಿ ಒನ್. ಈಗ ಒಂದು ಚಾಪ್ಟ್ರು ಒಬ್ರಿಗೆ ಕಷ್ಟ, ಇನ್ನೊಂದು ಚಾಪ್ಟರ್ ಇನ್ನೊಬ್ರಿಗೆ ಕಷ್ಟ. ಸೊ ಯು ಶುಡ್ ನೋ ವಾಟ್ ಈಸ್ ಡಿಫಿಕಲ್ಟ್ ಫಾರ್ ಯು. ನಾನೊಂದು ಏನೋ ಫಿಕ್ಸ್ ಅಂತ ಕೊಡೋಕ್ಕಾಗಲ್ಲ, ಎಲ್ಲರಿಗೂ ಇಟ್ಸ್ ನಾಟ್ ದ ಸೇಮ್. ಈಗ ಫಾರ್ ಎಕ್ಸಾಂಪಲ್ ನನಗೆ ತೊಗೊಂಡ್ರೆ ನನಗೆ ಯಾವುದೋ ಒಂದು ಚಾಪ್ಟರ್ ನನಗೆ ಕಷ್ಟ ಇರುತ್ತೆ, ಇನ್ನೊಂದು ಯಾವುದೋ ಚಾಪ್ಟರ್ ನನಗೆ ಈಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಂಗೆ ಟ್ರಿಗ್ನೋಮೆಟ್ರಿ ಅಂತೂ ಐ ಲವ್ ಟ್ರಿಗ್ನೋಮೆಟ್ರಿ, ಇನ್ನೊಬ್ರಿಗೆ ಯಾವುದೋ ಅದು ಕಷ್ಟ ಇರ್ಬೋದು. ಸೊ ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಟು ಮಚ್ ಟೈಮ್ ಆನ್ ಟ್ರಿಗ್ನೋಮೆಟ್ರಿ, ಬಟ್ ಐ ನೀಡ್ ಟು ಸ್ಪೆಂಡ್ ಮೇ ಬಿ ಸಮ್ ಟೈಮ್ ಆನ್ ಸರ್ಕಲ್. ಸೊ ಇನ್ನೊಂದು ಯಾವುದೋ, ಬಿಕಾಸ್ ಐ ಹೇಟ್ ರೈಟಿಂಗ್ ಥಿಯರಮ್ಸು. ಸೊ ಐ ಮೇ ಹ್ಯಾವ್ ಟು ಸ್ಪೆಂಡ್ ಟೈಮ್ ದೇರ್. ಸೊ ದಟ್ ಯು ಹ್ಯಾವ್ ಟು ಡಿಸೈಡ್, ನೀವು ಡಿಸೈಡ್ ಮಾಡಬೇಕು. ಓಕೆ, ಸೊ ಫಿಯರ್ ಭಯ ಯಾವಾಗ ಕಮ್ಮಿ ಆಗುತ್ತೆ, ಎಕ್ಸ್ಪೋಜರ್ ಜಾಸ್ತಿ ಆದಾಗ, ಆ ಚಾಪ್ಟರ್ದು ಗೊತ್ತಾದಾಗ. ಅದು ಗೊತ್ತೇ ಆಗಿಲ್ಲ ಅಂದರೆ ಏನಾಯಿತು? ಸೊ ಇನ್ನೊಂದು ಯಾವುದು, ಗ್ರೀನ್ ಝೋನ್, ಅಟ್ಲೀಸ್ಟ್ ಒಂದು 50% ಗೊತ್ತು, 70% ಗೊತ್ತು, 80% ಗೊತ್ತು. ಸೊ ಯು ಆರ್ ಸೇಫ್. ಯಾವ್ದು ಗೊತ್ತಿಲ್ಲ ಅದನ್ನು ನೋಡ್ಕೊಳೋದು, ಯಾವ್ಯಾವ ಕ್ವಶನ್ಸ್ ನಿಮಗೆ ಕಷ್ಟ ಅನ್ನಿಸ್ತಿದೆ ಅದನ್ನು ನೋಡ್ಕೊಳೋದು. ಈಗ ಫಾರ್ ಎಕ್ಸಾಂಪಲ್ ಮಿಸೈಲ್ ಫಾರ್ಮೇಷನ್ ಅಂದ್ಕೊಳ್ಳಿ. ಮಿಸೈಲ್ ಅಂದರೆ ಇದಲ್ಲ, ಹಾರಿಸೋದಲ್ಲ, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್. ಸೊ ಅದರಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಆನ್ಸರ್ ಹಿಂಗೆ ಬರೀಬೇಕು, ನನಗೆ ಆನ್ಸರ್ ಬರೆಯೋಕ್ಕೆ ಬರ್ತಿಲ್ಲ, ಸೊ ಅದನ್ನು ನೋಡ್ಕೊಳ್ಳಿ. ಅಥವಾ ಅಲ್ಲಿ ರಿಯಾಕ್ಷನ್ಸ್ ಯಾವುದೋ ಒಂದು 2-3 ರಿಯಾಕ್ಷನ್ಸ್ ಬರ್ತಿಲ್ಲ, ಅದನ್ನು ನೋಡ್ಕೊಳ್ಳಿ. ಇಟ್ಸ್ ನಾಟ್ ಗೋಯಿಂಗ್ ಥ್ರೂ ಎವ್ರಿಥಿಂಗ್, ರೈಟ್? ನೆಕ್ಸ್ಟು ಫುಲ್ ಆನ್ಸರ್ ರೈಟಿಂಗ್. ಕೆಲವೊಂದು ಫುಲ್ ಆನ್ಸರ್ ರೈಟಿಂಗ್ ಈಗ ಪ್ರಾಕ್ಟೀಸ್ ಮಾಡಲೇಬೇಕು, ಯಾಕಂದರೆ ಈಗ ನಿಮಗೆ ಸೋಷಲ್ ಆಯಿತು, ಸೊ ಅದೆಲ್ಲ ಫುಲ್ ಆನ್ಸರ್ ಬರೆಯೋದು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲನೂ ಅಲ್ಲ, ನಿಮಗೆ ಯಾವ್ದು ಕಷ್ಟ ಆಗ್ತಿದೆ ಅದನ್ನಷ್ಟೇ. ಎಲ್ಲನೂ ಬರ್ಕೊಳೋಗೋಗಿ ಟೈಮ್ ಇಲ್ಲ, ಸೆಕೆಂಡ್ ಪ್ರಿಪ್ರೇಟ್ರಿಗೆ ಟೈಮ್ ಇಲ್ಲ. ಓಕೆ, ಸೊ ಇದನ್ನೆಲ್ಲ ನೀವು 50% ಏನು ಗ್ರೀನ್ ಝೋನಲ್ಲಿದೆ ಅದನ್ನು ನೀವು ಮಾಡಿದ್ರಿ ಅಂದರೆ ದೋಸ್ ಬಿಕಮ್ಸ್ ಯುವರ್ ಸ್ಕೋರ್ ಬೂಸ್ಟರ್. ಅಲ್ಲಿಂದ ಯಾವುದೇ ಕ್ವಶನ್ ಕೊಟ್ಟರು ನಾನು ಬರಿತೀನಪ್ಪ ಆರಾಮು. ಓಕೆ, ಡೋಂಟ್ ಸ್ಪೆಂಡ್ 2 hours ಆನ್ ವಾಟ್ ಯು ಆಲ್ರೆಡಿ ನೋ ವೆಲ್ ವೈಲ್ ಇಗ್ನೋರಿಂಗ್ ವಾಟ್ ಯು ಕ್ಯಾನ್ ಆ್ಯಕ್ಚುಲಿ ಇನ್ಕ್ರೀಸ್ ಯುವರ್ ಮಾರ್ಕ್ಸ್. ನನಗೆ ಗೊತ್ತಿದೆ, ನಾನು ಇನ್ನೊಂದು ಸಲ ಮಾಡ್ತೀನಿ, ಅಲ್ಲ, ನೋ. ಫಾರ್ ಎಕ್ಸಾಂಪಲ್ ನಿಮಗೆ ಎಲಿಮಿನೇಷನ್ ಮೆಥಡ್ ಗೊತ್ತು, ಸಬ್ಸ್ಟಿಟ್ಯೂಷನ್ ಮೆಥಡ್ ಗೊತ್ತು, ಅದ್ರ ಮೇಲೆ 10 ಕ್ವಶನ್ ಬೇರೆ ಥರ ಮಾಡ್ತೀನಿ ಅಂದರೆ ಏನು ಉಪಯೋಗ? ax² + 4x + 4, ಇನ್ನೊಂದು x² + 6x + 9, ಇನ್ನೊಂದು x² - 6x + 9, ಎಲ್ಲದನ್ನು ಸಾಲ್ವ್ ಮಾಡ್ತೀನಿ, ಎಲ್ಲ ಮೆಥಡು ಹಾಕೊಂಡು ಸಾಲ್ವ್ ಮಾಡ್ತೀನಿ. ನೋ ಪಾಯಿಂಟ್, ಬಿಕಾಸ್ ದೇ ಆರ್ ಈಸಿ ಕ್ವಶನ್ಸ್. ಮೆಥಡ್ ಅಷ್ಟೇ ಬೇಕು ನಿಮಗೆ. ಯು ಡೋಂಟ್ ವಾಂಟ್ ಟು ಸ್ಪೆಂಡ್ ಟು ಮಚ್ ಟೈಮ್ ಆನ್ ಇಟ್. ಟು ಮಚ್ ಅಲ್ಲ, ಬೇಕಾಗೇ ಇಲ್ಲ, ಬಿಕಾಸ್ 1-2 ಕ್ವಶನ್ ಮಾಡಿದರೆ ದಟ್ ಈಸ್ ಸಫಿಷಿಯೆಂಟ್ ಫಾರ್ ದೋಸ್. ಸೊ ಸಿಮಿಲರ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್, ಗ್ರಾಫ್ ಹಾಕೋದು, ಯು ಡೋಂಟ್ ವಾಂಟ್ ಟು ಸ್ಪೆಂಡ್ ಟು ಮಚ್. ಸೊ ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್, ಈಗ ವರ್ಕ್ ಪ್ರಾಬ್ಲಮ್ ಆಯಿತು, ಸ್ಪೀಡ್ ಪ್ರಾಬ್ಲಮ್ ಆಯಿತು, ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಈಗ ರೆಸಿಸ್ಟೆನ್ಸ್ ಕೇಳಿದ್ರು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಮ್ಯಾಗ್ನೆಟಿಕ್ ಎಫೆಕ್ಟು ಏನಾದರೂ ಡಯಾಗ್ರಾಮ್ ರಿಲೇಟೆಡ್ ಕೇಳಿದ್ರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ದೋಸ್ ಆರ್ ದ ಏರಿಯಾಸ್ ವೇರ್ ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಟೈಮ್.
ಸೊ ನೆಕ್ಸ್ಟು ಈಗ ವಿಡಿಯೋ ಲೆಸನ್ಸು ಆಗಲೇ ಇದೆ, ಮಾಡ್ತಿದ್ದೀವಿ, ಮುಂದೆನೂ ಮಾಡ್ತೀವಿ. ನೆಕ್ಸ್ಟ್ PDF ನೋಟ್ಸ್ ಆಯಿತು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ ಆಯಿತು, ಎಲ್ಲ ಫ್ರೀಯಾಗಿ ಆ್ಯಪಲ್ಲಿದೆ. ಆ್ಯಪ್ದು ಏನೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆಗಿದ್ರೆ SSLC ಸ್ಕೋರ್ ಬೂಸ್ಟರ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ಸಿಗತ್ತೆ. ಏನೇನು ಬೇಕು ಎಲ್ಲ ಹಾಕ್ತಿರ್ತೀವಿ, ಚಿಂತೆ ಮಾಡಬೇಡ್ರಿ. ಓಕೆ, ನಿಮಗೊಂದು ಮೆಸೇಜು. 2 months might feel like 60 days, 60 ದಿನ. ಎಸ್, 60 ದಿನ ಸ್ಟ್ರೆಸ್ ಅನ್ನಿಸ್ಬೋದು, ಬಟ್ ಇಟ್ ಈಸ್ ಆ್ಯಕ್ಚುಲಿ 1440 hours ಆಫ್ ಆಪರ್ಚುನಿಟಿ. ನಾನು ಹೆಂಗೆ ಯೂಸ್ ಮಾಡ್ಕೋಬಹುದು? ಯು ಹ್ಯಾವ್ ಆಲ್ರೆಡಿ ಸ್ಪೆಂಟ್ ಮೆನಿ ಮಂತ್ಸ್ ಪ್ರಿಪೇರಿಂಗ್ ಇನ್ ಡಿಫ್ರೆಂಟ್ ವೇಸ್. ಅದು ಓದ್ದೆ, ಇದು ಓದ್ದೆ, ದೋಸ್ ಆರ್ ಆಲ್ ಬೇಕು. ಅದು ಇಲ್ಲದೇ ನೀವು ಇಲ್ಲಿಗೆ ಬರೋಕ್ಕಾಗಲ್ಲ. ಸೊ ನನಗೆ ಬೇಸಿಕ್ಸ್ ಇಲ್ದೇನೆ, ನನಗೆ ಫೌಂಡೇಶನ್ ಇಲ್ದೇನೆ ನಾನು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಅದೆಲ್ಲ ಬೇಸಿಕ್ಸು ಬೇಕು. ಬಟ್ ಈಗೇನು ಬೇಕು? ಒಂದು ಅಪ್ರೋಚ್ ಬೇಕು, ಒಂದು ಸ್ಟ್ರಕ್ಚರ್ಡ್ ವೇ ಬೇಕು ಫಾರ್ ಸ್ಕೋರಿಂಗ್. ನೌ ಈಸ್ ನಾಟ್ ದ ಟೈಮ್ ಟು ಡೌಟ್ ಯುವರ್ ಸೆಲ್ಫ್. ಯು ಶುಡ್ ನೆವರ್ ಹ್ಯಾವ್ ದ ಡೌಟ್. ದಿಸ್ ಇಸ್ ದ ಟೈಮ್ ಟು ಪ್ರೂವ್ ಯುವರ್ ಪೊಟೆನ್ಷಿಯಲ್. Your parents' pride, your confident on exam day, and your seat in your dream college. See, this is more important. So, ನಿಮ್ಮ ಪೇರೆಂಟ್ಸ, ನಿಮ್ಮ ಫ್ರೆಂಡ್ಸ್ನ ಖುಷಿ ಪಡಿಸೋದು. ಸೊ ದಿಸ್ ಇಸ್ ದ ಟೈಮ್. ಸಿ, ಹಿಂದಿನ ರಿಸಲ್ಟ್ಸು, 8th ರಿಸಲ್ಟು, 9th ರಿಸಲ್ಟು, ದಟ್ ಇಸ್ ಡಿಫ್ರೆಂಟ್. ಬಟ್ 10th ರಿಸಲ್ಟು, ಯುವರ್ ಪೇರೆಂಟ್ಸ್, ಯುವರ್ ಫ್ಯಾಮಿಲಿ ಮೆಂಬರ್ಸ್, ದೇ ಹ್ಯಾವ್ ದ ಎಕ್ಸ್ಪೆಕ್ಟೇಷನ್ಸ್. ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡೋ ಪ್ರೆಷರ್ ಅಂತ ಹೋಗಬೇಡ್ರಿ. ಬಟ್ ದಟ್ ಈಸ್ ಈಸಿಲಿ ಅಚೀವಬಲ್. ವೆರಿ ಈಸಿ, ವೆರಿ 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 ಈಸಿ. ಹೇಳ್ತಿದ್ದೀನಲ್ಲ, ಸೊ ಆ ಒಂದು ಫೀಲಿಂಗ್ ಏನಿರುತ್ತೆ, ಯು ವಿಲ್ ರಿಮೆಂಬರ್ ಫಾರ್ ಡೇಸ್. ಆ್ಯಂಡ್ ದಟ್ ವಿಲ್ ಆಲ್ಸೋ ಗಿವ್ ಯು ಅ ಪುಷ್. ನೀವು ಸೆಕೆಂಡ್ PUC, ಫಸ್ಟ್ PUC, ಸೆಕೆಂಡ್ PUC ಹೋದಾಗ. ಓಕೆ, ಆಲ್ ಬಿಗಿನ್ಸ್ ವಿತ್ ಎಫರ್ಟ್ ದಟ್ ಯು ಪುಟ್ ಫ್ರಮ್ ಟುಡೇ, ಆರ್ ಇಫ್ ಯು ಆಲ್ರೆಡಿ ಸ್ಟಾರ್ಟೆಡ್, ಗುಡ್. You don't need to be perfect. You need to be consistent. Let's make this 2 months count. Okay? Ready? So ಯಾರ್ಯಾರು ಫಾರ್ ಆಲ್ ಯಾರ್ಯಾರು ಅಚೀವ್ ಮಾಡ್ತೀರಾ, ಪರ್ಸ್ನಲಿ ನಮ್ಮ ಆಫೀಸ್ಗೆ ಕರಿತೀವಿ. ಸೊ ವಿಲ್ ಹಾನರ್ ಯು ಇನ್ ಆಲ್ ಪಾಸಿಬಲ್ ವೇಸ್. ಓಕೆ, ಆರ್ ಯು ರೆಡಿ ಟು ಕಮ್ ಟು ಅವರ್ ಆಫೀಸ್? ನಮ್ಮ ಆಫೀಸ್, ಐ ಆಮ್ ಮೋರ್ interested. I am more looking forward for you. So 2 months ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ತಿದ್ದೀನಿ, ನೀವು ಕಮೆಂಟ್ ಮಾಡಿರಿ. ಓಕೆ, ಸೊ ದಟ್ಸ್ ಇಟ್. ಸಿ ಯು ಇನ್ ದ ಕಮಿಂಗ್ ವಿಡಿಯೋಸ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.